ಜನ್ಮಂತರ ಟಿವಿಯ ವೀಕ್ಷಕರಿಗೆ ನಮಸ್ಕಾರ. ಗಾಂಧೀಜಿಯವರ ಮೂಲ ಶಿಕ್ಷಣ ಕಲ್ಪನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸೂರು ಇವರಿಂದ ಸಾಕಾರಗೊಂಡಿದೆ ಅಂತ ವೀಕ್ಷಕರೇ. ಹೊಸಪೇಟೆ ತಾಲೂಕಿನ ಹೊಸೂರು ಗ್ರಾಮದ ವಿದ್ಯಾರ್ಥಿಗಳು 7ನೇ ತರಗತಿ ವಿದ್ಯಾರ್ಥಿಗಳು ಪಾಠವನ್ನು ಕಲಿಯದೆ ಅಷ್ಟೇ ಅಲ್ಲದೆ ಸ್ನೇಹಿತರೆ, ವಿದ್ಯಾರ್ಥಿಗಳು ಬರೀ ಪುಸ್ತಕ ಓದೋದು, ಈ ಪಠ್ಯ ಚಟುವಟಿಕೆಗಳಲ್ಲಿನೇ ಮಾತ್ರ ಮುಂದನಾಗಿರ್ತಾರೆ. ಇಲ್ಲಿ 40ಕ್ಕೂ ಹೆಚ್ಚು ಮಕ್ಕಳು ಈ ಒಂದು ಭತ್ತ ನಾಟಿ ಮಾಡೋ ಕಾರ್ಯಕ್ಕೆ ಹೋಗಿದ್ರು ಇವತ್ತು ವೀಕ್ಷಕರೇ. ಭತ್ತ ನಾಟಿ ಮಾಡೋದನ್ನ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ. ಸೊ ಇದು ಒಂದು ಪಾಠದಲ್ಲಿ ಬರುತ್ತೆ. ಈ ಗಾಯತ್ರಿಯವರ ಒಂದು ಗಾಯತ್ರಿ ಅಂತ ಲೇಖಕರು, ಇವರು ಆ ಟೀಚರು ಬಗ್ಗೆ ಒಂದು 7ನೇ ತರಗತಿಯಲ್ಲಿ ಅಳವಡಿಕೆ ಮಾಡಿದ್ದಾರೆ ಈ ಒಂದು ಪಾಠ. ಇದನ್ನ ಹೊಸೂರು ಶಾಲೆಯ ಶಿಕ್ಷಕರು ಮಕ್ಕಳನ್ನ ಗದ್ದೆಗೆ ಕರ್ಕೊಂಡೋಗಿ ಒಂದು ಪ್ರಾಯೋಗಿಕವಾಗಿ ಮಾಡಿಸಿರ್ತಕ್ಕಂಥದ್ದು ವಿಶೇಷ ಅಂತ ಹೇಳ್ಬೋದು ವೀಕ್ಷಕರೇ. ಈ ಒಂದು ಕಾರ್ಯಕ್ರಮದಲ್ಲಿ ರೈತ ಸುದರ್ಶನ್ ಅವರ ಹೊಲದಲ್ಲಿ 1.5 ಎಕರೆ ಒಂದು ಜಮೀನಿನಲ್ಲಿ ಸರ್ಕಾರಿ ಮಕ್ಕಳು ಭತ್ತ ನಾಟಿ ಮಾಡೋದ್ರಲ್ಲಿ ಭಾಗಿಯಾದರು ಅಂತ ಹೇಳ್ಬೋದು ವೀಕ್ಷಕರೇ. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ನ ಇಒ ಕೂಡ ಅವರು ಕೂಡ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಹೊಸೂರು ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಜಿ ಪದ್ಮಾ ಅವರು ಕೂಡ ಭಾಗವಹಿಸಿದ್ರು. ಹಾಗೆಯೇ ಮುಖ್ಯ ಗುರುಗಳಾದಂಥ ಮಂಜಪ್ಪ ಸರು, ಶಿಕ್ಷಕರಾದ ಗುರುರಾಜ್, ಪ್ರವೀಣ್, ಶ್ವೇತಾ, ಸೌಜನ್ಯ ಮತ್ತು 40ಕ್ಕೂ ಹೆಚ್ಚು ಮಕ್ಕಳು ಭಾಗಿಯಾಗಿದ್ದು ವಿಶೇಷ ಆಗಿತ್ತು ವೀಕ್ಷಕರೇ. ಬನ್ನಿ ಅವರು ಹೇಗೆ ನಾಟಿ ಮಾಡ್ತಾ ಇದ್ದಾರೆ, ಮಕ್ಕಳು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ, ನಾವು ನೋಡೋಣ ಬನ್ನಿ. ನಿನಗೆ ನೋಡ ಮತ್ತೆ ಸಾಕು ಕೊಟ್ಟು ಬಾ ಅವನು. ಬರೀ ಕಡೆ ಬರ್ರಿ. ಯಾಕೆ ಕೊಡ್ತೀರಿ? ಸಾಕು ತೊಗೊಂಬರ್ರಿ. ನನ್ನ ಹೆಸರು ಸಿಂಧು. ನಮ್ಮ ಸ್ಕೂಲ್ ನೇಮ್ ಇಸ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸೂರು. ನಮ್ಮ ಪಾಠದಲ್ಲಿ ಒಂದು ಪಾಠ ಬಂದಿತ್ತು, ನಮ್ಮ ಬುಕ್ದಲ್ಲಿ ಒಂದು ಪಾಠ ಬಂದಿತ್ತು. ನಮ್ಮ ಸಾರು ಭತ್ತದ ಗದ್ದೆಗೆ ಕರ್ಕೊಂಡೋಗಿ ರೈತರು ಭತ್ತ ಹಚ್ಚೋದು ಹೇಳ್ಕೊಟ್ರು. ಕಲಿತು ಹಚ್ಚಿ ಬಂದ್ವಿ. ನಮ್ಮ ಸಾರ್ಸು ನಮಗೆ ಗದ್ದೆಗೆ ಕರ್ಕೊಂಡೋಗಿದ್ರು. ಅಗಿ ಹಚ್ಚೋದು, ನೇಗಿಲು ಮಾಡೋದು ಹೇಳ್ಕೊಟ್ರು. ನಾವು ಮಾಡಿದ್ವಿ. ನಮಗೆ ಭಾಳ ಖುಷಿ ಆಯಿತು.